ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಮಾಯಣದಲ್ಲಿ ದಶರಥ ಮಹಾರಾಜರು ಪುತ್ರಕಾಮಿಷ್ಠ ಯಾಗವನ್ನು ಮಾಡಿರುವುದರ ಬಗ್ಗೆ ನೋಡೋಣ. ರಾಮಾಯಣದ ಮುಂದುವರಿದ ಭಾಗದಲ್ಲಿ ದಶರಥನು ದಾನ ಮಾಡುವ ಮೂಲಕ ಅಶ್ವಮೇಧ ಯಾಗವನ್ನು ಪೂರ್ಣಗೊಳಿಸುತ್ತಾರೆ. ವಸಿಷ್ಠರ ಆದಿಯಾಗಿ ಆಗಮಿಸಿದ ಎಲ್ಲರೂ ತೃಪ್ತಿಯಿಂದ ರಾಜನನ್ನು ಆಶೀರ್ವದಿಸುತ್ತಾರೆ. ನಿನ್ನ ಈ ಯಾಗವು ಹಿಂದೆ ಮಾಡಿರುವ ಪಾಪ ಕರ್ಮಗಳಿಂದ ಮುಕ್ತಿ ನೀಡುತ್ತದೆ ಎನ್ನುತ್ತಾರೆ. ಆದರೆ ಋಷ್ಯಶೃಂಗರ ಆದೇಶದಂತೆ ಪುತ್ರ ಪ್ರಾಪ್ತಿಗಾಗಿ ಸಹಕಾರಿಯಾಗುವ ಪುತ್ರಕಾಮಿಷ್ಠ ಯಾಗವನ್ನು ಮಾಡಲು ನಿರ್ಧರಿಸುತ್ತಾರೆ. ಇದೇ ವೇಳೆಯಲ್ಲಿ ಬ್ರಹ್ಮದೇವನ ವರಪ್ರಸಾದದಿಂದ ಜನಿಸಿದ ರಾವಣನೆಂಬ ರಾಕ್ಷಸನು ದೇವಾನುದೇವತೆಗಳನ್ನು ಪೀಡಿಸುತ್ತಾ ಇರುತ್ತಾನೆ. ಇವನನ್ನು ಅಂತ್ಯಗೊಳಿಸಲು ಪಂಚಭೂತಗಳಿಂದಲೂ ಸಾಧ್ಯವಾಗುವುದಿಲ್ಲ. ಆಗ ಬ್ರಹ್ಮದೇವನಿಗೆ ರಾವಣನ ಅಂತ್ಯವು ಒಬ್ಬ ಮಾನವನಿಂದ ಆಗುತ್ತದೆ ಎಂದು ಗೋಚರವಾಗುತ್ತದೆ. ಬ್ರಹ್ಮದೇವನು ದಶರಥ ಪುತ್ರ ಕಾಮಿಷ್ಠ ಯಾಗವನ್ನು ರಾವಣನ ಸಂಹಾರಕ್ಕೆ ಬಳಸಿಕೊಳ್ಳಲು ತೀರ್ಮಾನಿಸುತ್ತಾರೆ. ಭಗವಾನ್ ವಿಷ್ಣುವನ್ನು ಕುರಿತು, ನಿನ್ನಿಂದ ಈಗ ಲೋಕ ಕಲ್ಯಾಣವಾಗುವ ಕೆಲಸವೊಂದು ನಡೆಯಬೇಕಾಗಿದೆ. ದಶರಥನ ಮಡದಿಯರಾದ ಕೌಶಲ್ಯೆ, ಕೈಕೈ, ಸುಮಿತ್ರೆಯರೆಂಬ ಮಡದಿಯರು ಇದ್ದಾರೆ. ಈ ಮೂವರ ಗರ್ಭದಲ್ಲಿ ನಿನ್ನ ಆತ್ಮವನ್ನು 4 ಪ್ರಕಾರವಾಗಿ ವಿಂಗಡಿಸಿಕೊಂಡು ಜನ್ಮ ತಾಳು. ನಿನ್ನಿಂದಲೇ ಇಡೀ ಲೋಕಕ್ಕೆ ಕಂಟಕಪ್ರಾಯನಾದ ರಾವಣನ ಅವಸಾನವಾಗಬೇಕಾಗಿದೆ ಎಂದು ಹೇಳುತ್ತಾನೆ. ಆಗ ಭಗವಾನ್ ವಿಷ್ಣುವು, ನೀವು ಭಯಪಡುವ ಅಗತ್ಯವಿಲ್ಲ. ಲೋಕ ಕಲ್ಯಾಣಕ್ಕಾಗಿ ಭೂಲೋಕದಲ್ಲಿ ನಾನು ಮನುಷ್ಯನಾಗಿ ಜನಿಸಲು ಸಿದ್ಧನಾಗಿದ್ದೇನೆ. ಅತಿಯಾದ ಸ್ವಾರ್ಥಿ, ಕ್ರೂರಿಯಾದ ರಾವಣನ ಸಂಹಾರದ ನಂತರ ಮತ್ತೆ ನನ್ನ ಲೋಕಕ್ಕೆ ಮರಳುತ್ತೇನೆ ಎಂದು ತಿಳಿಸುತ್ತಾನೆ. ರಾವಣ ಮತ್ತು ಕುಂಭಕರ್ಣರ ಸಂಹಾರಕ್ಕಾಗಿ ಭಗವಾನ್ ವಿಷ್ಣು ಭೂಲೋಕದಲ್ಲಿ ಜನಿಸುವ ವಿಚಾರವು ಎಲ್ಲರಿಗೂ ತಿಳಿಯುತ್ತದೆ. ಇದರಿಂದ ದೇವಾನುದೇವತೆಗಳು, ಋಷಿಮುನಿಗಳು, ಅಪ್ಸರೆಯರು ಸಂತಸಗೊಳ್ಳುತ್ತಾರೆ. ದಶರಥನು ಒಪ್ಪಿಕೊಂಡು ಭೂಲೋಕದಲ್ಲಿ ವಿಷ್ಣು ಜನಿಸುವ ವೇಳೆಯನ್ನು ಸನ್ನಿಹಿತವಾಗುತ್ತದೆ. ದಶರಥ ಮಹಾರಾಜನು ಪುತ್ರ ಪ್ರಾಪ್ತಿಗಾಗಿ ಪುತ್ರ ಕಾಮಿಷ್ಠ ಯಾಗವನ್ನು ಆರಂಭಿಸುತ್ತಾನೆ. ಆ ವೇಳೆಯಲ್ಲಿ ಯಜ್ಞಕುಂಡದ ಒಳಗಿಂದ ಅಪಾರವಾದ ತೇಜಸ್ಸನ್ನು ಹೊಂದಿರುವ ಮಹಾಪುರುಷನೊಬ್ಬನು ಎದ್ದು ನಿಲ್ಲುತ್ತಾನೆ. ದಶರಥನನ್ನು ಕುರಿತು ಅವನು, ನನ್ನನ್ನು ಪ್ರಜಾಪತಿಯು ಕಳುಹಿಸಿದ್ದಾರೆ ಎಂದು ತಿಳಿಸುತ್ತಾನೆ. ಆಗ ಭಯ, ಭಕ್ತಿ, ವಿನಯದಿಂದ ನಿನಗಾಗಿ ನಾನು ಏನು ಮಾಡಬೇಕು ಎಂದು ದಶರಥನು ಕೇಳುತ್ತಾನೆ. ಆಗ ಅವನು, ನಿನ್ನ ಆರಾಧನೆಯನ್ನು ಮೆಚ್ಚಿ ದೇವತೆಗಳು ತಾವೇ ಸಿದ್ಧಪಡಿಸಿದ ಪಾಯಸವನ್ನು ನೀಡಿದ್ದಾರೆ. ಈ ಪಾಯಸವನ್ನು ನಿನ್ನ ಪತ್ನಿಯರಿಗೆ ಸೇವಿಸುವಂತೆ ಹೇಳಿ ಪಾಯಸವಿದ್ದ ಪಾತ್ರೆಯನ್ನು ದಶರಥನಿಗೆ ನೀಡುತ್ತಾನೆ. ಅನಂತರ ಅಗ್ನಿಕುಂಡದಲ್ಲೇ ಮಾಯವಾಗುತ್ತಾನೆ. ಇದರಿಂದ ಸಂತಸಗೊಂಡ ದಶರಥನು ಪಾಯಸವನ್ನು ತನ್ನ ಹಿರಿಯ ಪತ್ನಿಯಾದ ಕೌಶಲ್ಯಗೆ ನೀಡಿ ಇದನ್ನು ಸ್ವೀಕರಿಸುವಂತೆ ಹೇಳುತ್ತಾನೆ. ಅದನ್ನು ಒಪ್ಪದ ಕೌಶಲ್ಯ ಇದನ್ನು ಸಮಭಾಗವನ್ನು ಮಾಡಿ ಉಳಿದ ಇಬ್ಬರಿಗೂ ನೀಡಲು ವಿನಂತಿಸಿಕೊಳ್ಳುತ್ತಾಳೆ. ಆಗ ದಶರಥನು ಪಾಯಸವನ್ನು ಕೌಶಲ್ಯಗೆ ಅದರ ಅರ್ಧ ಭಾಗವನ್ನು ನೀಡುತ್ತಾನೆ. ಉಳಿದ ಅರ್ಧ ಭಾಗವನ್ನು 2 ಸಮಭಾಗವನ್ನಾಗಿ ಮಾಡಿ ಅದರ 1 ಭಾಗವನ್ನು ಸುಮಿತ್ರೆಗೆ ನೀಡುತ್ತಾನೆ. ಉಳಿದ ಪಾಯಸವನ್ನು ಮತ್ತೆ 2 ಭಾಗವನ್ನು ಮಾಡಿ ಅದರ 1 ಭಾಗವನ್ನು ಕೈಕೈಗೆ ನೀಡುತ್ತಾನೆ. ಉಳಿದ ಭಾಗವನ್ನು ಸೇವಿಸಲೆಂದು ಸುಮಿತ್ರೆಗೆ ಹೇಳುತ್ತಾನೆ. ಇದರಿಂದ ದಶರಥ ರಾಣಿಯರು ಸಂತಸಗೊಳ್ಳುತ್ತಾರೆ. ಈ ಪಾಯಸವನ್ನು ಸೇವಿಸಿದ ನಂತರ ದಶರಥ ಪತ್ನಿಯರು ಗರ್ಭಿಣಿಯಾಗುತ್ತಾರೆ. ಇದನ್ನು ತಿಳಿದ ದಶರಥನು ಸಂತಸಗೊಳ್ಳುತ್ತಾನೆ. ಸೂರ್ಯನಂತೆ ತೇಜಸ್ಸು ಗರ್ಭಿಣಿಯರಲ್ಲಿ ಮೂಡುತ್ತದೆ. ಈ ರೀತಿ ಪುತ್ರ ಕಾಮಿಷ್ಠ ಯಾಗದ ಫಲವನ್ನು ಮಹಾರಾಜನು ಪಡೆಯುತ್ತಾನೆ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.